ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ವಿವಿ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಯುಸಿಕ್ ಕಟ್ಟಡದಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬರ್ತಾ ಇದೆ. ಸರಿಯಾಗಿ ಕಾಂಕ್ರೀಟ್ ಮಿಶ್ರಣ ಮಾಡದೆ ಕಾಮಗಾರಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದು. ಜೊತೆಗೆ ಒಳಚರಂಡಿ ಕಾಲುವೆ ಮೇಲೆ ಕಟ್ಟಡ ಕಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋ ನೀವೇನು ನೋಡ್ತಾ ಇದ್ರೆ ವಿಡಿಯೋ ವೈರಲ್ ಆಗ್ತಾ ಇದೆ. ತನಿಖೆ ನಡೆಸೋದಾಗಿ ಪ್ರಭಾರ ಕುಲಪತಿ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಕಟ್ಟಡ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆಯಾ ಎನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ. ಹೆಸರು ಹೇಳಲು ಇಚ್ಛಿಸದ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳೇ ಈ ರೀತಿ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ವಿವಿಯ ವೈಜ್ಞಾನಿಕ ಉಪಕರಣಗಳ ಕೇಂದ್ರ ಅಂದ್ರೆ ಈ ಯುಸಿಕ್ ಕಟ್ಟಡ ಕಾಮಗಾರಿಯಲ್ಲಿ ಹಾಗಾದ್ರೆ ಅಕ್ರಮ ನಡೆದಿದೆಯಾ ಎನ್ನುವಂತಹ ಪ್ರಶ್ನೆಗಳು ಅನುಮಾನಗಳು ಮೂಡ್ತಾ ಇದೆ. ದಾವಣಗೆರೆ ವಿವಿ ಆವರಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಕಟ್ಟಡ ಅವೈಜ್ಞಾನಿಕವಾಗಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ ಇದೆ. ಸರಿಯಾಗಿ ಕಾಂಕ್ರೀಟ್ ಮಿಕ್ಸ್ ಮಾಡದೆ ಕಳಪೆ ಕಾಮಗಾರಿ ನಡೀತಾ ಇದೆ. ಒಳಚರಂಡಿ ಕಾಲುವೆ ಮೇಲೆ ಕಟ್ಟಡವನ್ನ ಕಟ್ಟಲಾಗ್ತಾ ಇದೆ ಅನ್ನೋದು ಮತ್ತೊಂದು ಆರೋಪ. ಅಷ್ಟೇ ಅಲ್ಲದೆ ಕಟ್ಟಡದ ಫೌಂಡೇಶನ್ಗೆ ಆ ವಿವಿ ಆವರಣದಲ್ಲಿ ಇರುವಂತಹ ಮಣ್ಣನ್ನ ಬಳಸಲಾಗ್ತಾ ಇದೆ. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಕೂಡ ಹರಿದಾಡ್ತಾ ಇದೆ. ಅಂದಾಜು 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಕಾಮಗಾರಿ ಇದು. ಈಗಾಗಲೇ 2 ಕೋಟಿ ಅನುದಾನ ಮಂಜೂರು ಮಾಡಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಬಗ್ಗೆ ಏನು ಈ ಆರೋಪ ಬರ್ತಾ ಇದೆ ಕಳಪೆ ಕಾಮಗಾರಿ ಬಗ್ಗೆ ನಾನು ಪರಿಶೀಲನೆ ನಡೆಸ್ತೀನಿ ಅಂತ ವಿವಿ ಪ್ರಭಾರಿ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ವೆಂಕಟೇಶ್ ಭರವಸೆಯನ್ನು ನೀಡಿದ್ದಾರೆ.